ಸುಮಾರು ಜನ ಮೋಸ್ಟ್ ಆಫ್ ದ ಈ ಸಲ ಬಂದಿರೋ ಕಮೆಂಟ್ಸ್ ಗಳಲ್ಲಿ ಈ ಒಂದು ಕಮೆಂಟ್ ತುಂಬಾ ಜನ ಕೇಳಿರುವಂತದ್ದು, ನಿಮ್ ಗಾಡಿ ಏನಾಯ್ತು ಬ್ರೋ, ಯಾಕೆ ಬ್ರೋ ಡ್ಯೂಟಿ ಮುಂಚೆ ತಾನೇ ಡ್ಯೂಟಿ ಮಾಡಲ್ವಾ? ಸೊ ಇದೇ ರಿಲೇಟೆಡ್ ಕಮೆಂಟ್ಸ್ ಗಳಿಗೆ ಎಲ್ಲರಿಗೂ ಕೂಡ ಯಾರ್ಯಾರು ಈ ರಿಲೇಟೆಡ್ ಒಂದು ಕಮೆಂಟ್ ಗಳನ್ನ ಮಾಡಿದ್ದೀರಾ, ಸೊ ಅವ್ರೆಲ್ಲರಿಗೂ ಕೂಡ ಇವಾಗ ಆನ್ಸರ್ ಕೊಡ್ತೀನಿ. ಇದೊಂದು ಮೋಸ, ಆ ವ್ಯಕ್ತಿಯಿಂದ ನಂಗೆ ಮೋಸ ಆಗಿದೆ ಅಂತ ಆಗಿದ್ರು ಕೂಡ ನಾನು ಆ ವ್ಯಕ್ತಿಗೆ ನಾನು ಕೆಟ್ಟದನ್ನು ಬಯಸೋದಕ್ಕೆ ನಾನು ಇಷ್ಟಪಡ್ತಿಲ್ಲ, ಆಯ್ತಾ. ಸೊ ಆ ವ್ಯಕ್ತಿನ ಹೆಸರು ತಗೊಂಡ್ ಬಂದು ಆ ವ್ಯಕ್ತಿ ಫೋಟೋ ಹಾಕಿ ನನಗೆ ಆ ವ್ಯಕ್ತಿ ಬಂಡವಾಳನ ಬಯಲ್ ಮಾಡೋದೇ ನಂಗೆ ದೊಡ್ಡ ವಿಷಯ ಅಲ್ಲ. ಸೊ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅನ್ನೋದೆಲ್ಲ ಇದೆ ಅನ್ನೋ ಒಂದು ರೀಸನ್ ಇಂದ ಅದನ್ನ ಅರ್ಥ ಮಾಡ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ನಾನು ಇವಾಗ್ಲೂ ಕೂಡ ಅದನ್ನೇ ಯೋಚನೆ ಮಾಡ್ತೀನಿ ಹೊರತು ಮೀನನ್ನ ಮಾತಾಡಿ ಬೇಜಾರಾಗೋ ತರ ಎಲ್ಲ ಮಾತಾಡಿ ನನ್ನ ಹತ್ರ ಗಾಡಿನ ಈಸ್ಕೊಂಡು ಮಧ್ಯರಾತ್ರಿ ಡ್ಯೂಟಿ ಮಾಡ್ತಿದ್ದಂತ ವ್ಯಕ್ತಿನ ಹತ್ರ ಗಾಡಿ ಇಸ್ಕೊಂಡು ರೋಡಲ್ಲಿ ಹೊತ್ತು ನಡು ರೋಡಲ್ಲಿ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾನೆ. ಅವ್ರ ಪರ್ಮಿಷನ್ ಇಲ್ಲದೆ ಹೆಂಗೋ ನೀವು ಅವ್ರ ಫೇಸ್ ಇರೋ ವಿಡಿಯೋ ಹಾಕ್ತೀಯಾ, ನಿನ್ ಮೇಲೆ ಕೇಸ್ ಹಾಕ್ಬೇಕು ಫಸ್ಟ್. ಆ ಜಾಗದಲ್ಲಿ ನೀನೇ ಕುತ್ಕೊಂಡಿದ್ರ, ಆ ವಿಡಿಯೋದಲ್ಲಿ ನಿನ್ ಫೇಸೇ ಇದ್ರೆ ಬಾ ಕಂಪ್ಲೇಂಟ್ ಕೊಡ್ತೀಯ, ಕೇಸ್ ಹಾಕ್ತೀಯ, ಏನ್ ಮಾಡ್ತೀಯ ಮಾಡು. ಯಾರ ಆ ವ್ಯಕ್ತಿಗಳೆಲ್ಲ ಬಂದು ನಿನ್ನ ಹತ್ರ ಹೇಳಿದಾರ ಬಿಡು, ನಿಂಗೆ ನೀ ಯಾಕೆ ತಲೆ ಕೆಡ್ಸ್ಕೊಡ್ತೀಯಾ? ಅಕಸ್ಮಾತ್ ಆ ವ್ಯಕ್ತಿಗೆ ಯಾರಾದ್ರು ಅವ್ರದ್ದು ಪರ್ಮಿಷನ್ ತಗೊಂಡೆ ನಾನು ಅದನ್ನ ವಿಡಿಯೋ ಮಾಡಿ ಹಾಕಿದೀನಿ ಅಂತ ಹೇಳಿದ್ರೆ ಅವ್ನು ಕಂಪ್ಲೇಂಟ್ ಕೊಡ್ತಾನೆ, ನಾನು ಅವ್ರ ಹತ್ರ ಫೇಸ್ ಮಾಡ್ಕೊಳ್ತೀನಿ ಫೈಟ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮೇಲೆ ನೋಡಿದ್ರ, ಎಲ್ಲರೂ ತಮ್ಮೇಲೆ ನೋಡ್ರಿ, ಎಲ್ಲರಿಗೂ ಗೊತ್ತಾಗಿರುತ್ತೆ ಏನ್ ಇವತ್ತಿನ ವಿಡಿಯೋ ಅಂತ ಹೇಳಿ. ಸೊ ವಿಡಿಯೋಸ್ ಅಲ್ಲಿ ಕಮೆಂಟ್ ಗಳನ್ನ ಮಾಡಿದ್ರಿ, ಒಂದಷ್ಟು ಕ್ವಶನ್ಸ್ ಗಳನ್ನಾಗಿರ್ಬೋದು, ಇಲ್ಲ ಒಂದಷ್ಟು ಡೌಟ್ಸ್ ಗಳನ್ನಾಗಿರ್ಬೋದು, ಒಂದಷ್ಟು ಜನ ಕಮೆಂಟ್ ಮಾಡಿರ್ತೀರಾ. ಸೊ ಅಂತವ್ರು ಯಾರಿಗೂ ನಾನು ಯೂಟ್ಯೂಬ್ ಅಲ್ಲಿ ನಾನು ರಿಪ್ಲೈ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಆ ಒಂದಷ್ಟು ಮೇನ್ ಏನೇನು ಕಮೆಂಟ್ಸ್ ಇದಾವೆ, ಯಾವ್ದಕ್ಕೆ ಆನ್ಸರ್ ಮಾಡಬೇಕು ಇಂಪಾರ್ಟೆಂಟ್ ಇರುವಂತದ್ದು, ಸೊ ಅವಕ್ಕೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡೋಣ, ಆ ಒಂದು ಕಮೆಂಟ್ ಗಳಿಗೆ ರಿಪ್ಲೈ ಕೊಡೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಗೈಸ್, ಆಯ್ತಾ. ಈ ಸಲ ಬಂದಿರೋದ್ರಲ್ಲಿ ತುಂಬಾ ಜಾಸ್ತಿ ಒಂದು ಕಮೆಂಟ್ ಮಾತ್ರ ತುಂಬಾ ಜನ ಕೇಳಿರುವಂತದ್ದು. ಆ ಒಂದು ಕಮೆಂಟ್ ಯಾವುದು ಮೋಸ್ಟ್ ಆಫ್ ಸುಮಾರು ಜನ ಕೇಳಿರುವಂತ ಕಮೆಂಟ್ ಒಂದು ಕಮೆಂಟ್ ಇದೆ, ಮತ್ತೆ ಇನ್ನೊಂದು ಯಾವ್ದೋ ಒಂದಿದೆ. ಟೋಟಲ್ 2 ಕಮೆಂಟ್ ಮಾತ್ರ ತುಂಬಾ ಜನ ಕೇಳಿದಾರ. ಸೊ ಆ ಒಂದು ಎಲ್ಲರಿಗೂ ಕೂಡ ಆನ್ಸರ್ ನನ್ನ ಕೈಯಲ್ಲಿ ಆದಷ್ಟು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಗೈಸ್. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಏನಾದ್ರು ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಇನ್ನು ಮುಂದಿನ ಬರುವಂತ ವಿಡಿಯೋಗಳಲ್ಲಿ ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಫ್ರೀ ಆಗಿರುವಂತ ಟೈಮ್ನಲ್ಲಿ. ಸೊ ಇದೇ ತರ ಅದೇ ಒಂದು ವಿಡಿಯೋ ಮಾಡಿ ಸೊ ನಿಮ್ಮ ಒಂದು ಕಮೆಂಟ್ಗಳಿಗೆ, ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡುವಂತ ಕೆಲಸ ಮಾಡ್ತೀನಿ. ಸೊ ವಾಯ್ಸ್ ಸ್ವಲ್ಪ ಮಾತಾಡೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ಒಂದು 2-3 ವಿಡಿಯೋಸ್ ಬ್ಯಾಕ್ ಏನು ಹಾಕಿದ್ದೆ. ಸೊ ಅದರಲ್ಲಿ ರಾಯಚೂರಿಗೆ ಹೋಗಿ ಬಂದಿರ್ತೀನಿ. ಸೊ ಅಲ್ಲಿ ಹೋಗಿ ಬಂದಿರೋ ಒಂದು 5 days ಏನಿದ್ದೆ ರಾಯಚೂರಿನಲ್ಲಿ. ಸೊ ಅಲ್ಲಿದ್ದು ನೀರು ಚೇಂಜ್ ಆಗಿರೋದ್ರಿಂದ ಫುಲ್ ನನಗೂ ಕೂಡ ಮಕ್ಕಳು ಹುಷಾರ್ ತಪ್ಪಿದ್ರು ನಾವು ಬರೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ಬಂದು ಒಂದಿನ ಬಿಟ್ಟು ತಿರ್ಗಿ ನಾನು ಹುಷಾರ್ ತಪ್ಪಿದೆ, ವಾಟರ್ ಚೇಂಜ್ ಆಗಿದ್ದು ರೀಸನ್ನು. ಸೊ ಫುಲ್ ಕೋಲ್ಡ್, ತಲೆನೋವು, ಜ್ವರ, ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಸೊ ಇನ್ನೂ ಕಡಿಮೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲೋ ಡ್ಯೂಟಿನೂ ಮಾಡಕ್ ಹೋಗ್ತಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಕಮೆಂಟ್ಗಳನ್ನ ನಾನು ಚೂಸ್ ಮಾಡಿ ಇಟ್ಕೊಂಡಿದ್ದೀನಿ, ಆಯ್ತಾ, ಈ ರೀಸೆಂಟ್ ಆಗಿ ಬಂದಿರೋ ಕಮೆಂಟ್ಸ್ಗಳಲ್ಲಿ. ಸೊ ಮೇನ್ ಈ ಕಮೆಂಟ್ಸ್ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ, ಅದ್ರ ಜೊತೆಗೆ ಎಲ್ಲ ಆನ್ಸರ್ ಕೂಡ ಮಾಡ್ತೀನಿ ನಿಮ್ಗೆ, ಆಯ್ತಾ. ಸೊ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ಮಹೇಶ್ ಮರಳಿ ಅಂತೇನೋ ಇದೆ. ಸೊ ಅವ್ರು ಕಮೆಂಟ್ ಮಾಡಿದ್ದಾರೆ 2 days ಬ್ಯಾಕ್, ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಅದು ಯಾವ ತರ ಡ್ಯೂಟಿ ಬ್ರೋ ನಮಗೂ ಸ್ವಲ್ಪ ಹೇಳಿ ಅಂತ. ಸೊ ಇದೊಂದು ಏನಂತ ಹೇಳಿದ್ರೆ, ನಾನು ರಾಯಚೂರ್ದೇನು ಹೋಗಿದ್ದೆ ಟ್ರಿಪ್, ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿರೋವಂಥದ್ದು. ಸೊ ಅದು ಯಾವ ಡ್ಯೂಟಿ ಮಾಡ್ತಿದ್ದೆ, ಸೊ ಒಂದು ಆ್ಯಪ್ ಯಾವುದು ಅಂತ ಕೇಳಿದ್ದೆ, ಯಾವ ತರ ಡ್ಯೂಟಿ ಬ್ರೋ ನಮ್ಗೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಏನೂ ಇಲ್ಲ, ಅದೊಂದು ನಿಮ್ಮ ಹತ್ರ ಏನಂತ ಹೇಳ್ತಾರೆ, ಡ್ರೈವಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಗೆ ಡ್ರೈವಿಂಗ್ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅದೇ ಬಟ್ ನಿಮ್ಗೆ ಬಂಡವಾಳ ಇಲ್ಲ ಗಾಡಿ ಹಾಕೊಳ್ಳೋದಕ್ಕೆ, ಆ ತರ ಎಲ್ಲ ಇಲ್ಲ, ಶಕ್ತಿ ಇಲ್ಲ ಅನ್ನೋಂಥವ್ರು ಯಾರು ಇದ್ದೀರಾ ಅಂತ ಹೇಳಿದ್ರೆ, ಸೊ ಅಂತವ್ರು ಸ್ಪೇರ್ ಡ್ರೈವಿಂಗ್ ಆಗಿ ಒಂದು ಆ್ಯಪ್ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಡ್ಯೂಟಿಗಳು ಕೊಡ್ತಾರೆ. ಸೊ ನೀವು ಬೇರೆಯವ್ರ ಗಾಡಿಗೆ ಅವರ್ ಲೆಕ್ಕದಲ್ಲಿ ಹೋಗಿ ನೀವು ಡ್ರೈವಿಂಗ್ ಮಾಡಿ ಅರ್ನಿಂಗ್ ಮಾಡುವಂಥದ್ದು. ಸೊ ಆ ತರ ಒಂದು ಡ್ಯೂಟಿ ಆಪರ್ಚುನಿಟಿ ಇರುವಂತ ಒಂದು ಡ್ಯೂಟಿ ಆಗಿರುತ್ತೆ ಅಷ್ಟೇ. ಎಷ್ಟು ಕಮೆಂಟ್ ಬಂದ್ಬಿಟ್ಟು ಸೈಲೆಂಟ್ ಬಾಯ್ ರಾಮು ಮಿನಿ ಟ್ರಕ್ ವ್ಲಾಗ್ಸ್ ಅಂತೇಳಿ. ಸೊ ಇವ್ರು ಮಾಡಿರೋದು ನಿಮ್ ಕಾರ್ ಏನಾಗಿದೆ ಬ್ರೋ. ಸೊ ಈ ಒಂದು ಕ್ವಶನ್ಸ್ ಸುಮಾರು ಜನ
ಮೋಸ್ಟ್ ಆಫ್ ದ ಈ ಸಲ ಬಂದಿರೋ ಕಮೆಂಟ್ಸ್ ಗಳಲ್ಲಿ ಈ ಒಂದು ಕಮೆಂಟ್ ತುಂಬಾ ಜನ ಕೇಳಿರುವಂತದ್ದು, ನಿಮ್ ಗಾಡಿ ಏನಾಯ್ತು ಬ್ರೋ, ಯಾಕೆ ಬ್ರೋ ಡ್ಯೂಟಿ ಮುಂಚೆ ತಾನೇ ಡ್ಯೂಟಿ ಮಾಡಲ್ವಾ, ಸುಮಾರು ಹಾಕಿರ್ತೀನಿ ನೋಡಿ ಇದೇ ರಿಲೇಟೆಡ್ ಕಮೆಂಟ್ಸ್ ಗಳಿಗೆ. ಎಲ್ಲರಿಗೂ ಕೂಡ ಯಾರ್ಯಾರು ಈ ರಿಲೇಟೆಡ್ ಒಂದು ಕಮೆಂಟ್ ಗಳನ್ನ ಮಾಡಿದ್ದೀರಾ, ಸೊ ಅವ್ರೆಲ್ಲರಿಗೂ ಕೂಡ ಇವಾಗ ಆನ್ಸರ್ ಕೊಡ್ತೀನಿ. ಒಂದ್ರಲ್ಲಿ ಆನ್ಸರ್ ಕೊಟ್ಬಿಡ್ತೀನಿ ನಿಮ್ಗೆ. ಅದು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಒಬ್ಬ ವ್ಯಕ್ತಿನ ನಂಬಿ ಮೋಸ ಹೋದೆ, ಸದ್ಯಕ್ಕೆ ಕ್ಯಾಬ್ ಡ್ಯೂಟಿನ ನಾನು ಕ್ವಿಟ್ ಮಾಡ್ತಾ ಇದೀನಿ, ಮಾಡಕ್ ಹೋಗಲ್ಲ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಕ್ಕೆ ಆ ವಿಷಯನ ನಾನು ಕಂಪ್ಲೀಟ್ ಆಗಿ ಹೇಳಕ್ ಹೋಗಿಲ್ಲ, ಎಲ್ಲರ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಆ ವ್ಯಕ್ತಿಯಿಂದ ನಂಗೆ ಮೋಸ ಆಗಿದೆ ಅಂತ ಆಗಿದ್ರು ಕೂಡ ನಾನು ಆ ವ್ಯಕ್ತಿಗೆ ನಾನು ಕೆಟ್ಟದನ್ನು ಬಯಸೋದಕ್ಕೆ ನಾನು ಇಷ್ಟಪಡ್ತಿಲ್ಲ, ಆಯ್ತಾ. ಸೊ ಆ ವ್ಯಕ್ತಿನ ಹೆಸರು ತಗೊಂಡ್ ಬಂದು ಆ ವ್ಯಕ್ತಿ ಫೋಟೋ ಹಾಕಿ ನನಗೆ ಆ ವ್ಯಕ್ತಿ ಬಂಡವಾಳನ ಬಯಲ್ ಮಾಡೋದೇ ನಂಗೆ ದೊಡ್ಡ ವಿಷಯ ಅಲ್ಲ. ಸೊ ಬಟ್ ಆ ವ್ಯಕ್ತಿಗೂ ಒಬ್ಬ ಮಗು ಇದೆ, ಹೆಂಡತಿ ಮಕ್ಕಳು ಫ್ಯಾಮಿಲಿ ಅನ್ನೋದೆಲ್ಲ ಇದೆ ಅನ್ನೋ ಒಂದು ರೀಸನ್ ಇಂದ ಅದನ್ನ ಅರ್ಥ ಮಾಡ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ನಾನು ಇವಾಗ್ಲೂ ಕೂಡ ಅದನ್ನೇ ಯೋಚನೆ ಮಾಡ್ತೀನಿ ಹೊರತು ಸೊ ಆ ವ್ಯಕ್ತಿ ಅದನ್ನ ಯೋಚನೆ ಮಾಡಿಲ್ಲ, ಆಯ್ತಾ. ಸೊ ನಿಮ್ಗೆಲ್ಲರಿಗೂ ತುಂಬಾ ಹಳೆ ವಿಡಿಯೋಸ್ ಅಲ್ಲಿ ನೋಡ್ತೀರಾ ಅಂತ, ತುಂಬಾ ಸ್ಟಾರ್ಟಿಂಗ್ ಇಂದ ನನ್ನ ವಿಡಿಯೋಸ್ ಏನಾದ್ರು ಫಾಲೋ ಮಾಡಿರ್ತೀರಾ ಅಂತಂದ್ರೆ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೊಳ್ತೀನಿ. ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ. ಏನಂತ ಹೇಳಿದ್ರೆ, ನನಗೆಲ್ಲ ಲೋನ್ಗಳು ಸಿಗಲ್ಲ, ಲೋನ್ಗಳು ಅಪ್ಲೈ ಮಾಡಿದ್ರು ಕೂಡ ನನಗೆಲ್ಲ ಲೋನ್ಗಳು ಆಗ್ತಿಲ್ಲ. ಒಂದು ಮೈಸೂರಿನಲ್ಲಿ ಇದ್ದಾಗ ಒಂದೇನೋ ಒಂದು ಗಾಡಿ ತಗೊಂಡು ಅದು ಕಳ್ತನ ಆಗೆಲ್ಲ ಆಗಿಂದ ನನ್ನ ಕ್ರೆಡಿಟ್ ಸ್ಕೋರ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅವಾಗಿನ ಲೋನ್ ಎಲ್ಲೂ ಸಿಗಲ್ಲ ಅಂದ್ಬಿಟ್ಟು ಹೇಳಿರ್ತೀನಿ, ಶೇರ್ ಮಾಡಿರ್ತೀನಿ. ಸುಮಾರು ಜನಕ್ಕೆ ಗೊತ್ತಿರತ್ತೆ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಸೊ ಆ ಒಂದು ಟೈಮಲ್ಲಿ ನನಗೆ ಈ ಒಂದು ವ್ಯಕ್ತಿ ತಾನೇ ಬಂದು ಈ ತರ ಗಾಡಿ ಮಾಡ್ತೀನಿ, ನಿಮ್ಗೆ ಕೊಡ್ತೀನಿ ಅಂತೆಲ್ಲ ಹೇಳಿ ತಗೊಟ್ಟು ಎಲ್ಲ ಮಾಡಿದ್ದು. ಬಟ್ EMI ಕಟ್ಕೊಂಡು ಹೋಗೋದು ಅವ್ರ ಹೆಸರಲ್ಲೇ ಗಾಡಿ ತಗೊಂಡಿದ್ದು ನನ್ನ ಕಾರ್ನ. ಬಟ್ EMI ನಾನು ಕಟ್ಕೊಂಡು ಹೋಗ್ಬೇಕಾಗಿತ್ತು. ಯಾವಾಗಲೂ ಅಪರೂಪಕ್ಕೆ ನಂಗೆ ಗಾಡಿಗೆ EMI ಕಟ್ಟಕ್ ಆಗದೆ ಅಂತ ಟೈಮ್ನಲ್ಲಿ ನಿಮ್ಗೆ ಸುಮಾರು ಸಲ ಹೇಳಿರ್ತೀನಿ, ನಾನು ಇವತ್ತು ನಮ್ಮ ಗಾಡಿ ನನ್ನ ಸ್ನೇಹಿತರು ಕೊಡ್ತಾ ಇದ್ದೀನಿ, ಅವ್ರು ಸ್ವಲ್ಪ ಡ್ಯೂಟಿ ಮಾಡ್ಕೊಡ್ತಾರೆ ಅಂತ. ಸೊ ನಂಗೆ ಆಗದೆ ಅನ್ನೋ ಟೈಮಲ್ಲಿ ಆ ವ್ಯಕ್ತಿಗೆ ಕೊಟ್ಬಿಟ್ಟು ಆ ವ್ಯಕ್ತಿ ಡ್ಯೂಟಿ ಮಾಡಿ ಅವರು ಗಾಡಿ EMIನ ಕೊಡಕ್ ಆಗದೆ ಅನ್ನೋ ಟೈಮಲ್ಲಿ ಅವ್ರು ಕಟ್ಕೊಳ್ಳೋ ತರ ಆ ತರ ಮಾಡ್ತಾ ಇದ್ವಿ. ಸಡನ್ ಆಗಿ ಈಗ ರೀಸನ್ ಏನು ಅಂತ ಗೊತ್ತಿಲ್ಲ, ತುಂಬಾ ಕಮಿಟ್ಮೆಂಟ್, ಮನೆ ಕೆಲಸ ಶುರು ಮಾಡಿಸಿದೀನಿ, ಮನೆ ಕಟ್ಬೇಕು ಅಂತ ಕೆಲಸ ಶುರು ಮಾಡಿಸಿದೀನಿ, ಒಂದಷ್ಟು ಚೀಟಿ ಅದು ಇದು ಕಮಿಟ್ಮೆಂಟ್ಗಳು, ಹೆಲ್ತ್ ಇಶ್ಯೂಗಳು ಬಂದ್ರೆ ಇಬ್ರು ಮಕ್ಕಳು ಇರೋವಂಥದ್ದು, ಬಾಡಿಗೆ ಮನೆ ಇದೀವಿ ಅಂದ್ರೆ ಎಷ್ಟಿರತ್ತೆ. ಒಬ್ಬ ಮಿಡ್ಲ್ ಕ್ಲಾಸ್ ಒಬ್ಬ ಬಾಡಿಗೆ ಮನೆಯಲ್ಲಿ ಒಬ್ಬ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಕಷ್ಟ ಏನಿರುತ್ತೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರತ್ತೆ, ಆಯ್ತಾ. ಚಿಕ್ಕ ಮಕ್ಳಿಗೂ ಗೊತ್ತಿರತ್ತೆ ಅದು ಯಾವ ತರ ಕಷ್ಟ ಇರುತ್ತೆ ಅಂತ ಅನ್ನೋದು. ಸೊ ಆ ವ್ಯಕ್ತಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ಎಲ್ಲ ಇದ್ದು ಕೂಡ ಆ ವ್ಯಕ್ತಿ ನನ್ನ ಹತ್ರ ಇದು ಹೇಳ್ದೆ ಮಾಡೋಣ ನಂಬಿಕೆಯಿಂದ ಕರ್ಸ್ಕೊಂಡು ತಾನೇನಂತ ಜಾಗಕ್ಕೆ ಗಾಡಿನ ಈಸ್ಕೊಂಡು ಏನಂತ ಹೇಳ್ತಾರೆ, ಮೀನನ್ನ ಮಾತಾಡಿ ಬೇಜಾರಾಗೋ ಥರ ಎಲ್ಲ ಮಾತಾಡಿ ನನ್ನ ಹತ್ರ ಗಾಡಿನ ಈಸ್ಕೊಂಡು ಮಧ್ಯರಾತ್ರಿ ಡ್ಯೂಟಿ ಮಾಡ್ತಿದ್ದಂಥ ವ್ಯಕ್ತಿನ ಹತ್ರ ಗಾಡಿ ಈಸ್ಕೊಂಡು ರೋಡಲ್ಲಿ ಹೊತ್ತು ನಡು ರೋಡಲ್ಲಿ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾನೆ. ಸೊ ಆ ಒಂದು ರೀಸನ್ ಇಂದ ನಾನು ಕೇಳ್ಬೋದಿತ್ತು, ನಮ್ಮ ವಿಡಿಯೋ ಮಾಡಿ ಹಾಕಿದ್ರು ಕೂಡ ನಮ್ಮ ಸುಮಾರು ಜನ ಯಾರಾದ್ರೂ ರೆಂಟ್ ಗಾಡಿ ಕೊಡೋರು ಇದ್ರೆ ಖಂಡಿತವಾಗ್ಲೂ ಮುಂದೆ ಬರ್ತಾರೆ. ಬಟ್ ನಂಗೆ ಏನಕ್ಕೆ ತಿರ್ಗಾ ಯಾರು ನಮ್ಮ ವ್ಯಕ್ತಿಗಳನ್ನ ನಂಬಕ್ ನಂಗೆ ಇಷ್ಟ ಇಲ್ಲ. ಸೊ ಈ ವ್ಯಕ್ತಿ ನಂಬುದು ಈ ತರ ಮೋಸ ಹೋದೆ, ತಿರ್ಗಿ ಇನ್ನೊಬ್ರನ್ನ ನಂಬಬೇಕು ಪ್ರಪಂಚದಲ್ಲಿ ಯಾರು ನಂಬಕ್ಕೆ ತುಂಬಾನೇ ಕಷ್ಟ ಆಗತ್ತೆ, ಯಾರು ನಂಬಕ್ ಆಗಲ್ಲ ಈ ಕಾಲದಲ್ಲಿ. ಸೊ ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟು ನಾನು ಯಾವ್ದು ಯಾರ ಹತ್ರ ಕಾರಿಸ್ಕೊಳ್ಳೋದು ಬೇಡ, ನಮ್ಮ ಕೈ ಶಕ್ತಿ ನಾವು ತಗೊಂಡ್ ಮಾಡೋಣ ಇಲ್ವಾ, ಏನೇನಿದೆ ನಮ್ಮ ಸುತ್ತಮುತ್ತ ಏನ್ ಕೆಲಸ ಇದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟನೋ ಸುಖನೋ 1 ರೂಪಾಯಿನೋ 5 ರೂಪಾಯಿ 100 ರೂಪಾಯಿ ಸಂಪಾದನೆ ಆಗುತ್ತೋ ಅಷ್ಟನ್ನೇ ಸಂಪಾದನೆ ಮಾಡ್ಕೊಂಡು ಇರೋದ್ರಲ್ಲಿ ಹಾಸಿಗೆದಷ್ಟು ಕಾಲು ಚಾಚು ಅಂತ ಹೆಂಗ್ ಗಾದೆ ಇದೆ. ಸೊ ಅಷ್ಟರಲ್ಲಿ ಜೀವನ ನಡ್ಸ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡ್ಬಿಟ್ಟು ನಾನು ಈ ಒಂದು ಸ್ಪೇರ್ ಡ್ರೈವಿಂಗ್ ಕೆಲಸ ಶುರು ಮಾಡಿದ್ದೀನಿ, ಆಯ್ತಾ. ಸೊ ಈ ಒಂದು ರೀಸನ್ ಇಂದ ಈಗ ಸದ್ಯಕ್ಕೆ ನನ್ನ ಹತ್ರ ಗಾಡಿ ಇಲ್ಲ, ಆಯ್ತಾ. ಸೊ ಇದು ಮೇನ್ ಆನ್ಸರ್ ನಿಮ್ಗೆ ಹೇಳ್ಬೇಕಿತ್ತು, ಸೊ ಹೇಳಿದೀನಿ. ಸೊ 4364 ಅನ್ನೋರು ಕಮೆಂಟ್ ಮಾಡಿದೀರಾ, ಬ್ರೋ ಡ್ರೈವ್ ಆ್ಯಪ್ ಅಲ್ಲಿ ಅಮೌಂಟ್ ವಿತ್ಡ್ರಾ ಮಾಡ್ಕೊಳ್ಳೋದು ಹೇಗೆ ಪ್ಲೀಸ್ ಹೇಳಿ ಅಂತ. ಸೊ ಬ್ರದರ್ ಏನೂ ಇಲ್ಲ, ತುಂಬಾ ಇದು ನನ್ನ ಒಂದು ಚಾನಲ್ ನಲ್ಲೇ ಡ್ರೈವ್ ರಿಲೇಟೆಡ್ ತುಂಬಾ ಹಳೆಯ ವಿಡಿಯೋಸ್ ಇದೆ. ಸೊ ಅದ್ರಲ್ಲಿ ಹೇಳಿರ್ತೀನಿ. ಸೊ ಬಟ್ ಪರವಾಗಿಲ್ಲ, ನೀವು ಇನ್ನೊಂದ್ಸಲ ಕೇಳ್ತಾ ಇದೀರಾ ಅಂತ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ ನಾನು. ಸೊ ನೀವು ಏನು ಅಮೌಂಟ್ ಕೆಲಸ ಮಾಡ್ತೀರಾ ಅದು ಕಸ್ಟಮರ್ ಕ್ಯಾಶ್ ಕೊಟ್ರೆ ಕ್ಯಾಶ್ ನಿಮ್ದು ಅರ್ನಿಂಗ್ಸ್ ಏನಾಗುತ್ತೆ ಅದನ್ನ ಅರ್ನಿಂಗ್ಸ್ ಇಟ್ಕೊಂಡು ಮಿಕ್ಕಿಂಗ್ ಕಮಿಷನ್ ಏನಿರುತ್ತೆ ಅದನ್ನ ಕಂಪ್ನಿಗೆ ವ್ಯಾಲೆಟ್ ಮುಖಾಂತರ ಪೇ ಮಾಡಬೇಕು. ಅಕಸ್ಮಾತ್ ಕಸ್ಟಮರ್ ಏನಾದ್ರು ಆನ್ಲೈನ್ ಪೇಮೆಂಟ್ ಮಾಡಿದಾರೆ ಅಂತಂದ್ರೆ ನೀವು ಅಕೌಂಟ್ ನಂಬರ್ ಕೊಟ್ಟಿರ್ತೀರಲ್ಲ, ಸೊ ಆ್ಯಪ್ ಜಾಯಿನಿಂಗ್ ಟೈಮಲ್ಲಿ, ಸೊ ಅದು ನಿಮ್ಗೆ ಇವತ್ತು ಮಾಡಿರೋದು ಬಂದ್ಬಿಟ್ಟು ನಿಮ್ಗೆ ನಾಳೆ ಬೆಳಗ್ಗೆ ಅಕೌಂಟ್ಗೆ ಬಂದ್ಬಿಡುತ್ತೆ, ಆಯ್ತಾ. ವಿತ್ಡ್ರಾ ಆಟೋಮೆಟಿಕ್ ಆಗಿ ಅಕೌಂಟ್ ಬರೋ ತರ ಆಪ್ಷನ್ ಇರುತ್ತೆ. ನೀವೇನು ಅದನ್ನ ನೀವೇ ಹೋಗಿ ವಿತ್ಡ್ರಾ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ, ತೊಂದರೆ ತಲೆನೋವು ಇಲ್ಲ. ಸೊ ಆಟೋಮೆಟಿಕ್ ಆಗಿ ಬರುತ್ತೆ ಆ ಥರ, ಆಯ್ತಾ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಒಂದು ಕಮೆಂಟ್ ಸುಮಾರು ಬಂದಿದ್ದಾವೆ, ಒಂದು 4-5 ಜನ ಕಮೆಂಟ್ ಮಾಡಿದೀರಾ. ಯಾವುದಕ್ಕೆ ಅಂದ್ರೆ ರಾಯಚೂರ್ದು ಡ್ಯೂಟಿ ಏನ್ ಮಾಡಿದೆ 5 days ಪ್ಯಾಕೇಜ್ ಡ್ಯೂಟಿ ಹೋಗಿದ್ದೆ. ಸೊ ಅವಾಗ ಸೊ ಐ ಆಮ್ ಫ್ರಮ್ ರಾಯಚೂರ್ ಅಂತ ಕುಮಾರ್ ಚಾವಣ್ಣ ಅವರು, ಮತ್ತೆ ಮಂಜು ಯಾರಿದು ವಿನೋದ್ ನಾಯಕ್ 9409 ಅನ್ನೋರು, ಆಮೇಲೆ ಸುಮಾರು ಜನ ಆಯ್ತಾ. ಸೊ ರಾಯಚೂರಿನಲ್ಲಿ ಇರುವಂತ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರು ಆ ಒಂದು ಪ್ಯಾಕೇಜ್ ಡ್ಯೂಟಿ ರಾಯಚೂರಿಗೆ ಬಂದಿದೆ ಅಂತ ವಿಡಿಯೋ ಹಾಕ್ದಾಗ. ಸೊ ಬನ್ನಿ ಬ್ರದರ್ ಎಲ್ಲಿದ್ದಾರೆ ಹೇಳಿ, ಅಡ್ರೆಸ್ ಹೇಳಿ, ಮೀಟ್ ಮಾಡೋಣ ಅಂತ ಸುಮಾರು ಜನ ಹೇಳಿದ್ರು. ನಾಯಕ್ ನಮ್ಮ ಸೂರ್ಯ ನಾಯಕ್ ಅವರು, ಅವರು ನಮ್ಮ ಸಬ್ಸ್ಕ್ರೈಬರು. ಸೊ ಇವ್ರು ಎಲ್ಲರೂ ಕೂಡ ನನಗೆ ಎಲ್ಲಿದ್ದೀರ ಹೇಳಿ ಬ್ರೋ, ರಾಯಚೂರಲ್ಲಿ ನಾವು ಅಲ್ಲೇ ಇರೋದು, ಅದೇ ಊರು ನಮ್ದು, ಮೀಟ್ ಮಾಡ್ಕೊಂಡು ಹೋಗ್ತೀವಿ ಅಂತೆಲ್ಲ ಸುಮಾರು ಜನ ತುಂಬಾ ಕಮೆಂಟ್ ಮಾಡಿದ್ರು. ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ನಾನು ಮೀಟ್ ಮಾಡುವಂತ ಪರಿಸ್ಥಿತಿಯಲ್ಲೂ ಇರ್ಲಿಲ್ಲ, ಮತ್ತೆ ನಿಮ್ಮ ಒಂದು ಕಮೆಂಟ್ಸ್ ಗಳನ್ನ ನೋಡುವಂತ ಪರಿಸ್ಥಿತಿಯಲ್ಲೂ ನಾನು ಅವಾಗ ಇರ್ಲಿಲ್ಲ. ದಯವಿಟ್ಟು ಕ್ಷಮೆ ಇರ್ಲಿ. ಅಷ್ಟು ಪ್ರೀತಿಯಿಂದ ಅಟ್ಲೀಸ್ಟ್ ನಿಮ್ ಬಾಯಲ್ಲಿ ಅದನ್ನ ಆ ಮಾತನ್ನ ಕೇಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ. ಮೀಟ್ ಮಾಡ್ತಾ ಅಂತ ದೊಡ್ಡ ವ್ಯಕ್ತಿ ನಾನು ಖಂಡಿತವಾಗ್ಲೂ ನಾನು ಅಲ್ವೇ ಅಲ್ಲ ಆಯ್ತಾ. ಸೊ ಅದ್ರ ನಿಮ್ ಪ್ರೀತಿನೆಲ್ಲ ನಾನು ಕಲ್ಸಿದೀನಿ ಅಂತಂದ್ರೆ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ಏನೋ ಭೂಮಿ ಹುಟ್ಟಿದ ಮೇಲಿಂದ ಒಂದಷ್ಟು ಜನ ಪ್ರೀತಿ, ಏನ್ ದುಡ್ಡು ಸಂಪಾದನೆ ಮಾಡುದು, ಏನ್ ಸಂಪಾದನೆ ಆಸ್ತಿ ಸಂಪಾದನೆ ಮಾಡುದು ಅದು ಸೆಕೆಂಡರಿ, ಒಂದಷ್ಟು ಜನರು ಪ್ರೀತಿಗಳನ್ನ ಸಂಪಾದನೆ ಮಾಡಿದೀವಿ ಅನ್ನೋದು ಒಂದು ತೃಪ್ತಿ ಇರುತ್ತಲ್ಲ, ಸೊ ಅಷ್ಟು ಸಾಕು ನನಗೆ. ಸೊ ಆದಷ್ಟು ಬೇಗ ನಮ್ಮೆಲ್ಲಾ ಸಬ್ಸ್ಕ್ರೈಬರ್ಸ್ ಕೂಡ ಮೀಟ್ ಮಾಡ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಬಟ್ ಅದು ನನ್ನೊಂದು ಕನಸು. ಸೊ ಆ ಕನಸನ್ನ ಆದಷ್ಟು ಬೇಗ ನಾನು ನೆರವೇರಿದ್ರೆ ಸೊ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ನು ಕೂಡ ನಾನು ಇರುವಂತ ಜಾಗಕ್ಕೆ ಕರ್ಸ್ಕೊಂಡು ಎಲ್ಲಾರನ್ನು ಮೀಟ್ ಮಾಡಿ ಸಂತೋಷವಾಗಿ ಕಳ್ಸ್ಕೊಡ್ಬೇಕು ಅನ್ನೋದೊಂದು ಆಸೆ ಇದೆ. ಸೊ ಆದಷ್ಟು ಬೇಗ ಆಗ್ಲಿ ಅದು. ಸೊ ಅವಾಗ ಎಲ್ಲಾರನ್ನು ಮೀಟ್ ಮಾಡೋಣ ಆಯ್ತಾ, ಎಲ್ಲರೂ ಮೀಟ್ ಮಾಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೇಮ್ ಒಂದು 5 days ಪ್ಯಾಕೇಜ್ ಡ್ಯೂಟಿ ಏನ್ ರಾಯಚೂರ್ಗೆ ಹಾಕಿದೆ. ಸೊ ಅದಕ್ಕೆ ಕಮೆಂಟ್ ಮಾಡಿರುವಂತದ್ದು ಶಿವಕುಮಾರ್ NZW9EQ ಅಂತ ಅವರ ಒಂದು ಯೂಟ್ಯೂಬ್ ಅಕೌಂಟ್ ಇರುವಂತದ್ದು. ಸೊ ಇವ್ರು ಮಾಡಿದ್ರೆ ಹಾಯ್ ಸರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿಬ್ರು ಅಂತ. ಸೊ ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ಕಂಟೆಂಟ್ ಇರುವಂತ ವಿಡಿಯೋಸ್ ಚಾನಲ್ಗಳು ಯಾವ್ದು ಯೂಟ್ಯೂಬ್ ಚಾನಲ್ ಇದ್ದಾವೆ, ಸೊ ಅವ್ರು ಮಾಡ್ತಿದ್ದಾರೆ. ಸೊ ನನ್ನ ಒಂದು ಚಾನಲ್ ಅದ್ರ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಆಗೋದಿಲ್ಲ ಆಯ್ತಾ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾಡೋದಕ್ಕೆ ಹೋಗ್ತಿಲ್ಲ ನಾನು. ಸೊ ನೋಡುವ ಅಂತ ಸಿಚುವೇಶನ್ ಬಂದ್ರೆ ಏನ್ ತುಂಬಾ ಜನಕ್ಕೆ ಯೂಸ್ ಆಗತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 12 hours ಡ್ಯೂಟಿ 860 rupees ಅರ್ನಿಂಗ್ಸ್ ಅಂತ ಒಂದು ಡ್ರೈವ್ದು ಒಂದು ಡ್ಯೂಟಿ ಮಾಡಿದ್ದೆ, 12 hours ಡ್ಯೂಟಿ ಇದು. ಸೊ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ರೈಸಕಾನ್ ಅಂತ ಏನೋ ಇದೆ, W2W2G ಅಂತ ಇವರ ಅಕೌಂಟು. ಸೊ ಇವ್ರು ಮಾಡಿರುವಂತ ಕಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ವೇಸ್ಟ್ ಡ್ಯೂಟಿ 12 hours-ಗೆ 860, 4 hours ಪ್ಯಾಕೇಜ್ ಡ್ಯೂಟಿ 10,000 rupees ಅಂತ ಹಾಕಿದ್ದಾರೆ. ಬ್ರದರ್ ನೀವು ಹೇಳಿದಂಗೆ ಅರ್ಥ ಆಯ್ತು. 12 hours ನೀವು ಡ್ಯೂಟಿ ಮಾಡಿ ಬರೀ 860 ರೂಪಾಯಿ ವೇಸ್ಟ್ ಡ್ಯೂಟಿ, ಅದು 4 hour ಪ್ಯಾಕೇಜ್ ಡ್ಯೂಟಿಗೆ 1000 ರೂಪಾಯಿ ಸಿಗತ್ತೆ ಅಂತ ನಾವು ಮಾಡಿದಿರ. ಅದು ಅಷ್ಟೇ ನೀವು ಕಮೆಂಟ್ ಮಾಡಿರುವಂತ ಸರಿಯಾಗಿ ಕಂಪ್ಲೀಟ್ ಆಗಿ ಅರ್ಥ ಆಗ್ತಿಲ್ಲ ಬ್ರದರ್. ಅದು ಹೇಳಿಲ್ವ ನಾನು ಇರುವಂತ ಸಿಚುವೇಶನ್ ಅಲ್ಲೇ ನನಗಿರುವಂತ ಹೆಲ್ತ್ ಇಶ್ಯೂಸ್ ಇಂದ ನಾನು ತುಂಬಾನು ಕಷ್ಟಪಡಕ್ ಹೋಗಲ್ಲ ಆಯ್ತಾ. ಸೊ ಹಾಸಿಗೆದಷ್ಟು ಕಾಲು ಚಾಚು ಅನ್ನೋ ತರ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಶಕ್ತಿ ಮೀರಿ ಕೆಲಸ ಮಾಡಿಬಿಟ್ಟು ಎಷ್ಟಾಗ ಸಂಪಾದನೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾ ಇದೀನಿ ಅಷ್ಟೇ. ಸೊ ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಬ್ರದರ್. ಲಾಸ್ ಆಗತ್ತೆ ಲಾಭ ಆಗತ್ತೆ ಅನ್ನೋದು ಡಿಪೆಂಡ್ಸ್. ಈಗ ನಾವು ಇಷ್ಟ ದಿನ ಗಾಡಿ ಇಟ್ಕೊಂಡು ಕ್ಯಾಬ್ ಇಟ್ಕೊಂಡು ಅದ್ರಲ್ಲಿ ಎಷ್ಟು ಸಂಪಾದನೆ ಮಾಡ್ತಿದ್ವಿ, ಗಾಡಿ ಸ್ವಂತ ಗಾಡಿ ಇರ್ತದೆ ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಯಾರು ಕೇಳೋವಂತ ಇರಲಿಲ್ಲ. ಬಟ್ ಇದರಲ್ಲಿ ಹಂಗಿಲ್ಲ. ಏನಕ್ಕಂದ್ರೆ ಇದ್ರಲ್ಲಿ ಸ್ವಲ್ಪ ಓಡಾಡ್ಬೇಕಾಗತ್ತೆ. ಅಂದ್ರೆ ಬೇರೆಯವ್ರ ಗಾಡಿ ಬರೀ ನೀವು ಅಲ್ಲಿಂದ ಇಲ್ಲಿಗೆ ಓಡಾಡೋಷ್ಟು ನಿಮ್ಗೆ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಅದೊಂದು ಯೋಚನೆ ಮಾಡ್ಬಿಟ್ಟು ಡ್ಯೂಟಿ ಮಾಡ್ಬೇಕಾಗತ್ತೆ. ಬಟ್ ನಾನು ಅಷ್ಟು ಶಿಸ್ತಾಗಿ ಮಾಡಕ್ ಹೋಗ್ತಿಲ್ಲ ಬ್ರದರ್ ಇವಾಗ ಆಯ್ತಾ. ಇಷ್ಟು ಬಂದ್ಬಿಟ್ಟು ಸೇಮ್ ಅದೇ ರಿಲೇಟೆಡ್ ಒಂದು ಕಮೆಂಟ್ ಇದು ಶ್ರೀವಾಸ್ತ ಅಂತೇನೋ ಇದೆ, ಶ್ರೀನಿವಾಸ ಅಂತೇನೋ ಇದೆ, N6728 ಅಂತೇಳಿ. ಸೊ ಇವ್ರು ಮಾಡಿದ 12 hours ಡ್ಯೂಟಿ ಲಾಸ್ಟ್ ಬ್ರೋ, ಯು ಕ್ಯಾನ್ ಡೂ ಒನ್ ವೇ ಟ್ರಿಪ್ಸ್ ಅಂಡ್ 2 hour ಡ್ಯೂಟಿ 4 hour ಡ್ಯೂಟಿ ಅಂಡ್ ಗೆಟ್ ಬಸ್ ಪಾಸ್ ಥಿಂಕ್ ಬ್ರೋ ಅಂತ ಹಾಕಿದ್ದಾರೆ. ಖಂಡಿತವಾಗ್ಲೂ ನೀವು ಸ್ಟಾರ್ಟಿಂಗ್ ನಾನು ತುಂಬಾ ಒಂದು 2-3 ವರ್ಷದಿಂದ ಹಿಂದೆ ನಾನು ಡ್ರೈವಿಯಲ್ಲಿ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅವಾಗ ನಾನು ದಿನಕ್ಕೆ 2,500-3,000 ರೂಪಾಯಿ ಅರ್ನಿಂಗ್ ಮಾಡ್ಕೊಂಡೆ ಮನೆಗೆ ಬರ್ತಿರ್ಲಿಲ್ಲ. ಸೊ ಆಯ್ತಾ, ಅವಾಗ ಏನಂತಂದ್ರೆ ನಿಮ್ಗೆ ಒಂದು ಗೊತ್ತಿರುತ್ತೆ ಬೌನ್ಸ್ ಬೈಕ್ ಅಂತ ಒಂದು ಎಲೆಕ್ಟ್ರಿಕ್ ಬೈಕ್ ಇತ್ತು. ಸೊ ಆ ಬೈಕಲ್ಲಿ ಆಲ್ಮೋಸ್ಟ್ ಎಲ್ಲಿ ಬೇಕಾ ಗಾಡಿ ತಗೊಂಡು ಎಲ್ಲಿ ಬೇಕಾದ್ರೆ ನಿಲ್ಸ್ಬಿಟ್ಟು ಹೋಗ್ಬೋದಿತ್ತು. ಸೊ ಅದು ಒಂದು ಸ್ವಲ್ಪ ಯೂಸ್ಫುಲ್ ಆಗ್ತಿತ್ತು ನಮ್ಮ ಆವಾಗ ಡ್ರೈವಿಂಗ್ ಮಾಡುವಂಥ ಟೈಮ್ನಲ್ಲಿ. ಸೊ ಅವಾಗ ನಾನು ಆ ಥರ 2,500 ರೂಪಾಯಿ ಮಾಡಿದೆ ಮನೆಗೆ ಹೋಗ್ತಿರ್ಲಿಲ್ಲ.
ಸೊ ಖಂಡಿತವಾಗ್ಲೂ ಹೌದು. ಅದೇ ಆಗ್ಲೇ ಹೇಳ್ದಂಗೆ ನಾನು 12 ಅವರ್ಸ್ ಡ್ಯೂಟಿ ಮಾಡಿದ್ರೆ ಏನಂತ ಅಂತ ಹೇಳಿ ಜಾಸ್ತಿ ಓಡಾಡೋಂಗಿಲ್ಲ. 850 ರೂಪಾಯಿ ಬಂದ್ರೂ ಸಾಕು, ಜಾಸ್ತಿ ಏನು ಕಷ್ಟಪಡೋಂಥ ಅವಶ್ಯಕತೆ ಇರೋದಿಲ್ಲ. ಹೆಲ್ತ್ ಇಶ್ಯೂನು ಆಗೋದಿಲ್ಲ ಅನ್ನೋ ಒಂದು ರೀಸನಿಂದ 12 ಅವರ್ ಪ್ಯಾಕೇಜ್ ತಗೊಂಡು ಮಾಡ್ತೀನಿ. ಅಕಸ್ಮಾತ್ ನನ್ನ ಹೆಲ್ತ್ ಏನು ಚೆನ್ನಾಗಿದೆ ಮಾಡ್ಬೋದು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ 4 ಅವರ್ ಪ್ಯಾಕೇಜ್ 2 ಅವರ್ ಪ್ಯಾಕೇಜ್ ತಗೊಂಡು ಮಾಡ್ಕೊಂಡ್ರೆ ಅದೊಂದು ಇನ್ಸೆಂಟಿವ್ ಅಂತಲೂ ಕೂಡ ಒಂದಷ್ಟು ಬಿಟ್ಟಿದ್ದಾರೆ. ಸೊ ಅದು ಕೂಡ ಸಿಗುತ್ತೆ. ಖಂಡಿತ ಮಾಡೋಂಥ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ಮಾಡ್ತಿರೋದು ನನಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ಥರ ಡ್ಯೂಟಿನ ಮಾಡ್ತಾ ಇದ್ದೀನಿ ಅಷ್ಟೇ. ಆಯ್ತಾ. ಮತ್ತೆ ಪ್ರವೀಣ್ ಪ್ರವೀಣ್ 6018 ಅಂತೇಳಿ ಇವರು ಯಾವ ಆ್ಯಪ್ ಅದು ಅಂತ ಕಳಿಸಿದ್ದಾರೆ. ಸೊ ಇದು ಸೇಮ್ ಒಂದು ವಿಡಿಯೋಗೆನೆ ಡ್ರೈವ್ಯೂ ಅಂತೇಳಿ ಸ್ಪೇರ್ ಡ್ರೈವಿಂಗ್ ಆ್ಯಪ್ ಇದು. ಡ್ರೈವ್ಯೂ ಅಂತೇಳಿ ನಾನು ಆನ್ ಮಾಡ್ತಿರೋಂಥದ್ದು. ಸೊ ಡ್ರೈವ್ಯೂ ಅಂತ ಬರುತ್ತೆ. ಆಯ್ತಾ. ಇನ್ನೊಂದು 14 ಅವರ್ ಲಾಗಿನ್ 6000 ಅರ್ನಿಂಗ್ ಅಂತ ಹಾಕಿದ್ದೆ. ಸೊ ಇದು ನನ್ನ ಹತ್ರ ಹಳೆಯದು ಕ್ಯಾಬ್ ಮಾಡ್ತಿದ್ದಾಗ ಹಾಕಿದ್ದ ವಿಡಿಯೋಸ್ ಇದು. 12 days ಬ್ಯಾಕ್ ಬಂದಿರೋ ಕಮೆಂಟು. ಅಜೀಮ್ ಅಂತೇಳಿ ಇವ್ರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ನಾನು ನಿಮ್ಮ ವಿಡಿಯೋಸ್ ನೋಡಿ ಸುಮ್ಮನೆ ಗಾಡಿ ಹಾಕ್ದೆ ಬ್ರೋ. ನೀವು ಹೇಳ್ದಾಗೆ ಬಿಸ್ನೆಸ್ ಇಲ್ಲ ಬ್ರೋ. ಸೊ ಪ್ಲೀಸ್ ಸ್ಟಾಪ್ ದಿಸ್ ಟೈಪ್ ಆಫ್ ನಾನ್ಸೆನ್ಸ್ ಬ್ಲಾಗ್ಸ್ ಅಂತ ಹಾಕಿದ್ದಾರೆ. ಬ್ರದರ್, ನಾನಿಲ್ಲಿ ಯಾರನ್ನೂ ಕೂಡ ಬಂದ್ ಮಾಡ್ರಿ ಅಂತ ಹೇಳ್ತಿಲ್ಲ. ನಾನು ಸುಮಾರು ವಿಡಿಯೋಸ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು. ಆಯ್ತಾ. ಏನಂದ್ರೆ ನನ್ನ ಒಂದು ಪ್ಯಾಷನ್ ಏನಿದೆ. ಸೊ ನಾನೇನು ವಿಡಿಯೋ ಮಾಡೋದು ಪ್ಯಾಷನ್ ಇದೆ. ನಾನು ಡ್ಯೂಟಿ ಡೈಲಿ ಏನು ಕೆಲಸ ಮಾಡ್ತೀನಿ, ಮನೇಲಿ ಏನು ಕೆಲಸ ಏನು ಇದು ಮಾಡ್ತೀನಿ, ಲೈಫ್ ಸ್ಟೈಲ್ ಯಾವ ಥರ ಲೀಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ವಿಡಿಯೋಸ್ ಮಾಡಿ ಹಾಕ್ತೀನಿ ಅಷ್ಟೇ. ಅದನ್ನೇ ಫಾಲೋ ಮಾಡಿ ನಾನು ಇರೋ ಥರನೇ ಇರಿ, ನಾನು ಮಾಡೋ ಡ್ಯೂಟಿನೇ ಮಾಡಿ ಅಂತ ಯಾರಿಗೂ ಯಾರಿಗೂ ಹೇಳೋದು ಹೋಗಲ್ಲ. ಆಯ್ತಾ. ನಾಳೆ ಸಹ ನನ್ನ ಮೇಲೆ ಬರೋದು. ಚೆನ್ನಾಗಾದ್ರೂ ಜನ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನಾನು ಮಾತಾಡ್ತಾರೆ. ಏನ್ ಮಾಡೋಕ್ಕಾಗತ್ತೆ ಹೇಳಿ ಇಂಥವ್ರಿಗೆ. ಒಳ್ಳೇದು ಹೇಳ್ಕೊಟ್ರು ಮಾತಾಡ್ತಾರೆ, ಒಳ್ಳೇದು ಹೇಳ್ಕೊಡ್ಲಿಲ್ಲ ಕೆಟ್ಟದ್ದು ಹೇಳ್ಕೊಟ್ರು ನೋಡಿ ಕೆಟ್ಟದ್ದು ಹೇಳ್ಕೊಡ್ತಾವನೆ ಅಂತ ಮಾತಾಡ್ತಾರೆ. ಸೊ ಈಗ ಅದಕ್ಕೋಸ್ಕರ ಯಾರಿಗೂ ಏನು ಹೇಳಕ್ ಹೋಗಲ್ಲ. ಬಟ್ ನೀವು ಕಮೆಂಟ್ ಮಾಡಿದ್ರ ಅದ್ರ ಒಂದು ಪಾಯಿಂಟ್ ತಪ್ಪಿದೆ ಬ್ರದರ್. ಏನಂದ್ರೆ ಬೆಂಗಳೂರಲ್ಲಿ ಕ್ಯಾಬ್ ಬಿಸ್ನೆಸ್ ಇಲ್ವಾ ಅನ್ನೋದು ತಪ್ಪು. ಕ್ಯಾಬ್ ಬಿಸ್ನೆಸ್ ಖಂಡಿತವಾಗ್ಲಿದೆ. ಬಟ್ ಈ ಒಂದು ಅಗ್ರಿಗೇಟರ್ ಆ್ಯಪ್ಗಳು ಏನಿದಾವೆ ಅವ್ರು ಕೊಡ್ತೇ ಒಂದು ರೇಟ್ ಅಡ್ಜಸ್ಟ್ ಆಗ್ತಿಲ್ಲ ಅಷ್ಟೇ. ಬಿಸ್ನೆಸ್ ಬೇಜಾನ್ ಬಿಸ್ನೆಸ್ ಇದಾವೆ. ಬಟ್ ಆ್ಯಪ್ ಅವ್ರು ಕೊಡ್ತಿರೋದು ಡ್ರೈವರ್ಸ್ ಅಮೌಂಟ್ ಏನಿದೆ ಸೊ ಅದು ಕರೆಕ್ಟ್ ಇಲ್ಲ ಅಷ್ಟೇ. ಆಯ್ತಾ. ಸೊ ಅವ್ರು ಕರೆಕ್ಟಾಗಿ ಅಮೌಂಟ್ ಕೊಟ್ರೆ ಬಿಸ್ನೆಸ್ಗೆ ಏನು ಇಲ್ಲ. ಇಲ್ಲಿ ಕಸ್ಟಮರ್ ಪೇ ಮಾಡೋದು ಕಸ್ಟಮರ್ಗಳು ರೆಡಿ ಇದ್ದಾರೆ. ಬಟ್ ಅವ್ರ ಅಮೌಂಟ್ ಜಾಸ್ತಿ ಈಸ್ಕೊಂಡು ಅದ್ರಲ್ಲಿ ಅವ್ನ ಕಮಿಷನ್ ತಿನ್ಕೊಂಡು ಡ್ರೈವರ್ಗೆ ಒಂದಷ್ಟು ಕೊಡ್ತೀನಿ ಅಂದ್ರೆ ಅದರಲ್ಲೂ ಒಂದಷ್ಟು ಕಮಿಷನ್ ತಗೊಂಡು ಎರಡು ಕಡೆ ಕಮಿಷನ್ ತಿಂತಿರೋದು ಕಂಪ್ನಿ ಅವನು, ಆ್ಯಪ್ ಅವನು. ಆಯ್ತಾ. ಸೊ ಡ್ಯೂಟಿಗಳು ಇದ್ದಾವೆ ಬಟ್ ರೇಟ್ ಇಲ್ಲ ಅಷ್ಟೇ. ತುಂಬಾ ದಿನದ ಹಿಂದೆ ನೋಡಿದೆ ನಾನು ಸೊ ಈ ಒಂದು ಕಮೆಂಟ್ನ. ಸೊ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ರಿಪ್ಲೈ ಕೊಡ್ತಾ ಇದ್ದೀನಿ. ಬೆಂಗಳೂರು ಕ್ಯಾಬ್ ಡ್ರೈವರ್ ಡೈಲಿ ಇನ್ಕಮ್ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ ನಾನು. ಆಯ್ತಾ. ಸೊ ಅದಕ್ಕೆ ಡೈಲಿ ಟ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಅಂದ್ಬಿಟ್ಟು ಅಕೌಂಟ್ ಇರುವಂಥ ಯೂಟ್ಯೂಬ್ ಅವನು ಯಾರೋ, ಅವ್ರ ಪರ್ಮಿಷನ್ ಇಲ್ಲದೆ ಹೆಂಗೋ ನೀವು ಅವ್ರ ಫೇಸ್ ಇರೋ ವಿಡಿಯೋ ಹಾಕ್ತೀಯ, ನಿನ್ ಮೇಲೆ ಕೇಸ್ ಹಾಕ್ಬೇಕು ಫಸ್ಟು ಅಂತ ಕಮೆಂಟ್ ಹಾಕೋನೆ. ಗುರು ಆಯ್ತು, ಅವ್ರ ಪರ್ಮಿಷನ್ ಇದೆ ಹೆಂಗೋ ನೀವೆಲ್ಲ ಫೇಸ್ ಇರೋ ವಿಡಿಯೋ ಹಾಕ್ತೀಯ ಅಂತಲ್ವಾ. ಸರಿ, ಆ ಜಾಗದಲ್ಲಿ ನೀನೇ ಕುತ್ಕೊಂಡಿದ್ರೆ ಆ ವಿಡಿಯೋದಲ್ಲಿ ನಿನ್ ಫೇಸೇ ಇದ್ರೆ ಬಾ ಕಂಪ್ಲೇಂಟ್ ಕೊಡ್ತೀಯ, ಕೇಸ್ ಹಾಕ್ತೀಯ, ಏನ್ ಮಾಡ್ತೀಯ ಮಾಡು, ಫೇಸ್ ಮಾಡೋದ ಫೈಟ್ ಮಾಡೋಣ. ಆಯ್ತಾ. ಅಂದ್ಬಿಟ್ಬಿಟ್ಟು ನಾವೊಂದು ಅಲ್ಲಿ ಯಾರ್ದು ವಿಡಿಯೋನ ನಾನು ಎಷ್ಟು ಜನ ವಿಡಿಯೋಸ್ ಹಾಕಿರೋದು ಪ್ಯಾಸೆಂಜರ್ಸ್ದು ಬರೀ ಅದೊಂದು ವಿಡಿಯೋದಲ್ಲಿ ಅಲ್ಲ, ನಂದು ಎಷ್ಟು ವಿಡಿಯೋಗಳು ಚಾನಲಲ್ಲಿ ಹುಡುಕು ನೀನು. ಆಯ್ತಾ. ಅಷ್ಟು ಚಾನಲಲ್ಲಿ ಯಾರ ಫೇಸ್ನ ಯಾವ ಪ್ಯಾಸೆಂಜರ್ ಫೇಸ್ನ ತೋರಿಸ್ಬೇಕು, ಯಾವ ಪ್ಯಾಸೆಂಜರ್ ಫೋಟೋ ಫೇಸ್ನ ತೋರಿಸ್ಬಾರ್ದು, ಬ್ಲರ್ ಮಾಡಬೇಕು ಅವ್ರು ಮಾಡಿದ್ದೀನಿ. ನಿನ್ಗೆ ಏನು ಗೊತ್ತು ನಾನು ಯಾರ ಪರ್ಮಿಷನ್ ತಗೊಂಡಿದ್ದೀನಿ, ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅನ್ನೋದು ನಿನ್ಗೆ ಹೆಂಗ್ ಗೊತ್ತು? ಆ ವ್ಯಕ್ತಿಗಳೇ ಬಂದು ನಿನ್ನ ಹತ್ರ ಹೇಳಿದಾರ? ಬಿಡು, ನೀ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಅಕಸ್ಮಾತ್ ಯಾವ ವ್ಯಕ್ತಿ ಯಾರಾದ್ರೂ ಅವ್ರದ್ದು ಪರ್ಮಿಷನ್ ತಗೊಂಡೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತ ಹೇಳಿದ್ರೆ ಅವ್ನು ಕಂಪ್ಲೇಂಟ್ ಕೊಡ್ಕೊಳ್ತಾನೆ. ನಾನು ಅವ್ರ ಹತ್ರ ಫೇಸ್ ಮಾಡ್ಕೊಳ್ತೀನಿ, ಫೈಟ್ ಮಾಡ್ಕೊಳ್ತೀನಿ. ನಾವು ಅವ್ರ ಏನೇನು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ತೀವಿ. ನಿನ್ ಯಾಕೆ ಊರೇ ನಿನ್ ಕಾಯೆಲ್ಲ ಆಗತ್ತಾ? ನೋಡು ವಿಡಿಯೋನ. ಇಲ್ವಾ ತೆಪ್ಪಗೆ ನಿನ್ಗೆ ಅಂತ ಬೇರೆ ಕಂಟೆಂಟ್ಗಳಿರುತ್ತೆ, ಬೇರೆ ಚಾನಲ್ಗಳಿದ್ದಾವೆ, ನೋಡು. ರೈಡರ್ ಚೇತು ಅಂದ್ಬಿಟ್ಟು ಇವ್ರು ಮಾಡಿದ್ದಾರೆ. ಬ್ರೋ, ನಿಮಗೆ ಪ್ರೀಮಿಯರ್ ಬುಕ್ಕಿಂಗ್ಸ್ ಬೀಳುತ್ತಾ ಇಲ್ವಾ? ಓನ್ಲಿ ಸಡನ್ ಬುಕ್ಕಿಂಗ್ಸ್ ಬ್ರೋ. ಸೊ ಅಂತ ಗಾಡಿ ಇದ್ದಾಗ ನಂಗೆ ಪ್ರೀಮಿಯರ್ ಆಪ್ಷನ್ ಇತ್ತು. ಸೊ ಪ್ರೀಮಿಯರ್ ಬುಕ್ಕಿಂಗ್ಸ್ ಬೀಳ್ತಿತ್ತು ಬ್ರೋ. ಆಯ್ತಾ. ನೆಕ್ಸ್ಟ್ ಇನ್ನೊಬ್ರು ಬೆಂಗಳೂರು ಕ್ಯಾಬ್ ಡ್ರೈವರ್ ಡೈಲಿ ಇನ್ಕಮ್ ಅದೇ ಸೇಮ್ ವಿಡಿಯೋಗೆ ರೈಸ್ ಖಾನ್ ಅಂತ ಏನೋ ಮಾಡಿದ್ದಾರೆ ಕಮೆಂಟ್. ಟೆಲಿಗ್ರಾಮ್ ಡ್ಯೂಟಿ ಮಾಡ್ಬ್ರೋ, ಊಬರ್ಗೆ ಕೆಲಸ ಮಾಡ್ತೀಯಾ, ಬೇವರ್ಸಿ ಊಬರ್ ಅಂತ ಹಾಕಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಆ ಒಂದು ಕಂಪ್ನಿಗಳು ಎಷ್ಟು ದಿನ ತನಕ ಭೂಮಿ ಮೇಲೆ ಇರುತ್ತೋ ಅಲ್ಲಿವರೆಗೂ ಎಲ್ಲರೂ ಮಾಡಲೇಬೇಕು.
ನನಗೆ ಕಮೆಂಟ್ ಕೆಟ್ಟ ಕಮೆಂಟ್ ಮಾಡೋರು, ಊಬರ್ ಬಗ್ಗೆ ಕೆಟ್ಟಾಗಿ ನೆಗೆಟಿವ್ ಆಗಿ ಹೇಳೋರು, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ, ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ತೀವಿ ಅಂತ ಹೇಳೋರೆ, ಅಂತ ಕಮೆಂಟ್ ಹಾಕೋರೆ ಅವ್ರುಗಳೇ ಊಬರ್ ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ನಿಮ್ಗೆ ಗೊತ್ತಿದ್ಯಾ? ಸಿಚುವೇಶನ್ ಹೆಂಗಾಗತ್ತೆ ಅಂತಂದ್ರೆ, ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡ್ತೀನಿ, ನಾನು ಊಬರೇ ಮಾಡಲ್ಲ ಅನ್ನುವಂಥವ್ರು ಕೂಡ ಊಬರ್ನ ಯೂಸ್ ಮಾಡುವಂಥ ಪರಿಸ್ಥಿತಿ ಇದೆ. ಸೊ ಅದನ್ನೆಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅದನ್ನೆಲ್ಲ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಆ್ಯಪ್ಗಳನ್ನ ಇಟ್ಕೊಂಡು ಮಾಡಬೇಡ್ರಿ ಅಂತಂದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಅದನ್ನೆಲ್ಲ ಒಂದೇ ಸಲಕ್ಕೆ ಬ್ಯಾನ್ ಮಾಡ್ರೆ ಯಾರು ಮಾಡೋವಂಥ ಆಪ್ಷನ್ ಇರೋವಲ್ಲ, ಯಾರು ಮಾಡಕ್ಕೆ ಹೋಗಲ್ಲ ಆಗ. ಕರೆಕ್ಟಾ? ಇದೇ ಭೂಮಿ ಮೇಲೆ ಅಂತಂದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಸಿಚುವೇಶನ್ ಆ ಥರ ಆಗ್ಬಿಟ್ಟಿದೆ, ಆಯ್ತಾ? ಸೊ ಇಷ್ಟು ಗೈಸ್, ಮೇನ್ ಏನು ಕಮೆಂಟ್ಸ್ಗಳಿತ್ತು, ಏನೋ ಕ್ಯಾನ್ಸಲ್ ಮಾಡ್ಬೋದು ಅಂತ ಅನಿಸ್ತು. ಸೊ ಆ ಒಂದು ಕಮೆಂಟ್ಗಳನ್ನ ಮಾತ್ರ ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಿರುವಂಥದ್ದು. ಐ ಥಿಂಕ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಮತ್ತು ಒಂದಷ್ಟು ಜನಕ್ಕೆ ಏನು ನಿಮ್ಮ ಕ್ವಶನ್ಸ್ ಕೇಳಲಿಕ್ಕೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೋ ವ್ಯಕ್ತಿ ಏನೋ ಮೋಸ ಹೋಯ್ತಂತೆ, ಏನು ಇದಾಗಿಲ್ಲ, ಕುಗ್ಗೋಗೂ ಇಲ್ಲ ನಾನು, ಆಯ್ತಾ? ಕಳೆದು ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ಎಲ್ಲೋ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಪರವಾಗಿಲ್ಲ, ಎಲ್ಲಾನು ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ಕಷ್ಟ ಏರುಪೇರು ಅನ್ನೋದು ಇದ್ದಿದೆ. ಸೊ ಮೇಲೆ ಕತ್ತಿರೋ ಕೆಳಗಡೆ ಬೀಳಲೇಬೇಕು, ಕೆಳಗಡೆ ಬಿದ್ದಿರೋ ಮೇಲೆ ಕತ್ತಲೇಬೇಕಲ್ವಾ? ಸೊ ಎಲ್ಲ ಆಗುತ್ತೆ. ಸೊ ನೋಡೋಣ, ಈಗ ಏನ್ ಮಾಡ್ತೀನಿ ಗೈಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಹಾಗೇನೆ ನನ್ನ ಡೈಲಿ ವ್ಲಾಗ್ಸ್ ತರ, ನಾನು ಮನೆಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ, ಡೈಲಿ ರೂಟೀನ್ ವ್ಲಾಗ್ಸ್, ಸೊ ಆ ವಿಡಿಯೋಸ್ ಮಾಡ್ತಾ ಇದೀನಿ ಗೈಸ್. ಆದಷ್ಟು ಅಪ್ಲೋಡ್ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿದು. ಸೊ ಆದಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ಯೂಚರ್ ಅಲ್ಲಿ ನೀವು ಹೆಂಗ್ ಸಪೋರ್ಟ್ ಮಾಡ್ತೀರಾ, ನನಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ನನಗೂ ಕೂಡ ಒಂದು ಪಿಲ್ಲರ್ ಆಗಿ ನಿಂತ್ಕೊಳ್ಳುತ್ತೆ ನನ್ನ ಲೈಫ್ ಅಲ್ಲಿ ಅಂತ ಒಂದು ನಂಬಿಕೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇಷ್ಟು ಹೇಳ್ತಾ ಗೈಸ್ ವಿಡಿಯೋ ನಿನಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ಟೇಕ್ ಕೇರ್, ಬೈ ಬೈ ಗೈಸ್.